ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಚೆನ್ನಾಗಿದ್ದೀರಾ? ನನಗೆ ಗೊತ್ತು ನೀವು ಮಾತಾಡಲ್ಲ ಅಂತ, ಆದರೆ ನನ್ನ ಮನಸ್ಸಲ್ಲಿ ಆಗ್ತಿರೋ ತಳಮಳನ ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಹೇಳಿದ್ರೆ ನೀವು ಯಾರ ಹತ್ರನೂ ಹೇಳಲ್ಲ, ಅದಕ್ಕೆ ನಿಮ್ಮ ಮುಂದೆ ಹೇಳ್ಕೊಂಡು ನನ್ನ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊಳ್ತಿದ್ದೀನಮ್ಮ. ಕೆಲವು ಸಲ ನಾವು ತಗೊಳ್ಳೋ ನಿರ್ಧಾರ ನಮ್ಮನ್ನು ಎಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡುತ್ತೆ ಅಲ್ವೇನಮ್ಮ? ಆ ದೇವ್ರು ಎಲ್ಲಿಂದ ಎಲ್ಲಿಗೋ ಗಂಟು ಹಾಕ್ಬಿಟ್ಟಿರ್ತಾನೆ, ಮತ್ತೆ ಆ ಗಂಟಿಗೆ ಸಿಕ್ಕಾಕ್ಸಿ ಅದನ್ನು ಕಗ್ಗಟ್ಟು ಮಾಡಿಬಿಡ್ತಾನೆ. ಇಷ್ಟು ದಿನ ನಮ್ಮ ಲಕ್ಷ್ಮಿ ಮಗಳೇ ಜಾನು ಅಂತ ಗೊತ್ತಿಲ್ಲದೆ ನಮ್ಮನೇಲೆ ಅವಳನ್ನ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಅವಳು ಏನು ಹೇಳ್ತಿರೋದು ನೋಡಿ ಅವಳ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ಈಗ ಅವಳು ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ. ನಾನು ಏನು ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ? ಆದರೆ ಅವಳು ಯಾಕೆ ಎಲ್ರ ಮುಂದೆ ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳ್ಕೊಂಡು ನಮ್ಮನೆಗೆ ಬಂದು ಕೆಲಸಕ್ಕೆ ಇತ್ಕೊಂಡು ನಾಟಕ ಮಾಡಿದ್ಲೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಅವಳಿಗೆ ನಾವೇ ಅತ್ತೆ ಮಾವ ಅಂತ ಗೊತ್ತಿದ್ಯೋ ಗೊತ್ತಿಲ್ವೋ? ಗೊತ್ತಿದ್ದಿದ್ರೆ ಅವಳು ನಮ್ಮನೆ ತನಕ ಬರ್ತಾನೆ ಇರಲಿಲ್ಲ. ಪಾಪ ಅವಳ ಏನೇನೋ ಪ್ರಶ್ನೆ ಕೇಳಿ ತುಂಬ ನೋಯಿಸ್ಬಿಟ್ಟೆ. ಈಗ ಅವಳು ಎಲ್ಲಿದ್ದಾಳೆ ಅಂತಲೇ ಗೊತ್ತಿಲ್ಲ. ಹೇಗಾದರೂ ಮಾಡಿ ಜಾನುನ ಹುಡುಕಿ ಲಕ್ಷ್ಮಿ ಮುಂದೆ ತಂದು ನಿಲ್ಲಿಸ್ಬೇಕು. ನಿನ್ನ ಮಗಳು ಸತ್ತಿಲ್ಲ, ಬದುಕಿದಾಳೆ ನೋಡು ಲಕ್ಷ್ಮಿ ಅಂತ ತೋರಿಸ್ಬೇಕು. ಆಗ ಲಕ್ಷ್ಮಿ ಮುಖದಲ್ಲಿ ಕಾಣೋ ಸಂತೋಷನ ಒಂದು ತಾಯಿಯಾಗಿ ನೋಡಿ ನಾನು ಸಂತೋಷ ಪಡಬೇಕು. ಲಕ್ಷ್ಮಿ ಖುಷಿ ಆಗೋದಲ್ದೆ ಅವಳೇ ತನ್ನ ಸರ್ವಸ್ವ, ತನ್ನ ಪ್ರೀತಿ ಅಂತ ಅನ್ಕೊಂಡಿರೋ ಜಯಂತ್ಗೂ ತಿಳಿಸ್ಬೇಕು. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನೀವು ಯಾರಿಗೂ ಹೇಳಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಮ್ಮ. ನಾನು ಬರ್ತೀನಮ್ಮ. लक्ष्मी निवासा